ಬನ್ನಿ ನಮ್ಮ ಮನೇಲಿ ಸಿಂಪಲಾಗಿ ಒಂದು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಕ್ಯಾರೆಟ್ನೆಲ್ಲ ಸಿಪ್ಪೆ ತಕ್ಕೊಂಡು ಅದನ್ನು ನೀಟಾಗಿ ತುರ್ಕೊಳ್ಬೇಕು. ನಾವಿಲ್ಲಿ ಕುಕ್ಕರ್ ಇಟ್ಕೊಂಡ್ರೆ ಈಸಿ ಆಗುತ್ತೆ ಮತ್ತು ಬೇಗ ಆಗುತ್ತೆ ಅಂತ ಕುಕ್ಕರ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ತುರ್ಕೊಂಡಿರೋ ಕ್ಯಾರೆಟ್ನೆಲ್ಲ ನೀಟಾಗಿ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು 5 ಜನಕ್ಕೆ ಮಾಡ್ಕೋತಾ ಇದ್ದೀವಿ, ಅದಕ್ಕೆ ನಿಮ್ಗೆ ಅಷ್ಟು ಅಂತ ಕಾಣಿಸುತ್ತೆ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಬೋದು. ನೀಟಾಗಿ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಬೆಂದು ಫುಲ್ ಸಾಫ್ಟ್ ಆಗಬೇಕು ಕ್ಯಾರೆಟ್, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಇಷ್ಟು ಕ್ಯಾರೆಟ್ಗೆ ಒಂದು ಅರ್ಧ ಲೀಟರ್ ಹಾಲು ಹಾಕ್ತಾಯಿದ್ದೀವಿ. ಮತ್ತು ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸತಿ ಟೇಸ್ಟ್ ನೋಡಿ ಸ್ವೀಟ್ ಕರೆಕ್ಟಾಗಿದೆಯಾ ಅಂತ. ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಿಲ್ ಬರೋ ತನಕ ಬಿಡಿ. ಮತ್ತು ಒಂದು ಮಿಕ್ಸಿಗೆ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಹಾಕ್ಕೊಂಡು 1 ರೌಂಡ್ ರುಬ್ಕೊಳ್ಳಿ. ದಪ್ಪ ಇದ್ದರೆ ಬಾಯಿಗೆ ಸಿಗುತ್ತೆ ಅಂತ ನಾವು 1 ರೌಂಡ್ ರುಬ್ಕೊಂಡಿದ್ದೀವಿ. ಮತ್ತು ಬೇಯಿಸಿರೋ ಕ್ಯಾರೆಟ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸಣ್ಣ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನಾವು ರುಬ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳಿ. ಮತ್ತು ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕ್ಯಾರೆಟ್ ಹಲ್ವಾಗೆ ಹಾಕ್ಕೊಳ್ಳಿ. ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಕ್ಯಾರೆಟ್ ಹಲ್ವಾ ಈಗ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಸೂಪರಾಗಿರುತ್ತೆ.